ಎಲ್ರಿಗೂ ನಮಸ್ಕಾರ. ನಾವಿವತ್ತು ರಾಗಿ ತೆನೆ ಕುಯ್ಯಕ್ಕೆ ಬಂದಿದ್ದೀವಿ. ಸಾವಯವ ರಾಗಿ ಹಾಕುವಾಗ ಇದು ಬರುತ್ತಾ ಅಂದರೆ ಡೌಟ್ ಇತ್ತು. ಯಾಕೆಂದರೆ ನಾವು ಯಾವತ್ತೂ ಸಾವಯವದೇ ಬೆಳೆದಿಲ್ಲ. ಆಮೇಲೆ ನಮ್ಮ ಕಡೆನೂ ಯಾರೂ ಬೆಳೆಯಲ್ಲ. ಆಮೇಲೆ ಏನಾಯಿತು, ನೋಡೋಣ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಹಾಕ್ತು. ಹಾಕಾದ್ಮೇಲೆ ಒಂದು ತಿಂಗಳವರೆಗೂ ವೆಯ್ಟ್ ಮಾಡಿದೋ, ಅದು ಬೆಳೀತಾನೆ ಇರಲಿಲ್ಲ. ಆಮೇಲೆ ಏನಂದರೆ ಸಾವಯವದಲ್ಲಿ ಪೇಷನ್ಸ್ ಇರಬೇಕು. ಸ್ವಲ್ಪ ಪೇಷನ್ಸ್ ಇಲ್ಲ ಅಂದರೆ ಏನೂ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಕೊಡೋಣ ಅಂತ ಒಂದು ವಿಡಿಯೋ ಮಾಡ್ತೀನಿ, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನೀವೇನು 21 ದಿನಕ್ಕೆ ಪೈರು ಹಾಕ್ತಿರಲ್ಲ, ಪೈರು ಹಾಕಿದ ತಕ್ಷಣ ಒಂದು ತಿಂಗಳು ಕಾಯಿರಿ, ಏನಾಗಲ್ಲ, ಬೆಳವಣಿಗೆ ನಿಧಾನಕ್ಕೆ ಆಗೋದು ಸಾವಯವದಲ್ಲಿ. ಅದಾದಮೇಲೆ ಎವ್ರಿ 15 ಡೇಸಿಗೆ ಒಂದು ಸಲ ಗೋಕೃಪಾಮೃತನ ಸ್ಪ್ರೇ ಮಾಡಬೇಕು. ಬಿಡೋದಕ್ಕಿಂತ ಸ್ಪ್ರೇ ಮಾಡಬೇಕು, ಯಾಕೆಂದರೆ ಅದು ತುಂಬ ಎಫೆಕ್ಟಿವ್. ನನಗೂ ಒಬ್ಬರು ಅಮ್ಮನಗಂಟ ಶಂಕರಣ್ಣ ಅಂತ ಹೇಳ್ಬಿಟ್ಟು ಅವ್ರ ಬುಕ್ಸ್ ಎಲ್ಲ ಬರೆದಿದ್ದಾರೆ, ಸಾವಯವ ಕೃಷಿಕರು. ಅವ್ರು ಹೇಳಿದ್ರು ಆ್ಯಕ್ಚುಲಿ ಏನಂದರೆ ಸ್ಪ್ರೇ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಅದು ನೋಡ್ಕೊಂಡೆ ನಾನು ಮಾಡ್ತಿದ್ದು. 15 ದಿವಸಕ್ಕೆ ಒಂದ್ಸಲ ಸ್ಪ್ರೇ ಮಾಡಿದೆ. ಎಲ್ಲಿವರೆಗೂ ಅಂತ ಒಂದು ಎರಡೂವರೆ ತಿಂಗಳು. ಎಲ್ಲಿವರೆಗೂ ಅಂತಂದರೆ ಸ್ವಲ್ಪ ಕಾಳಾಗೋ ಥರ, ಈ ಥರ ಕಾಳಾಗೋವರೆಗೂ ಮಾಡಬೇಕು. ಅದಾದಮೇಲೆ ಏನು ಸ್ಪ್ರೇ ಮಾಡಲಿಲ್ಲ, ಆಟೋಮೆಟಿಕ್ ಅದು ಬೆಳವಣಿಗೆ ಆಗಿಬಿಡ್ತು. ಇವಾಗ ಬಂದು 3.5 ತಿಂಗಳು ನಾವು ಪೈರು ಹಾಕಿ. ಸೊ ಇವತ್ತು ಚೆನ್ನಾಗಿ ಕುಯ್ತಾ ಇದ್ದೀವಿ. ತುಂಬ ಖುಷಿ ಇದೆ. ತುಂಬ ಖುಷಿ ಇದೆ, ಸಾವಯವದ ಬೆಳೆದಿದ್ದೀವಲ್ಲ ಅಂತ ಹೇಳ್ಬಿಟ್ಟು. ನೋಡೋಣ ಮುಂದಿನ ವರ್ಷವೂ ಹಿಂಗೆ ಬೆಳೆಯೋಣ. ಏನಂದರೆ ನೀವು ಬೆಳೆಯೋದಾಗಿದ್ದರೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಬೆಳೀರಿ. 1 ತಿಂಗಳು ಲೇಟ್ ಆದರೂ ಪರವಾಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಈ ಥರನೇ ಬರುತ್ತೆ. 1 ತಿಂಗಳು ಲೇಟ್ ಆಗುತ್ತೆ, ಏನು ಪರವಾಗಿಲ್ಲ, ನಡೆಯುತ್ತೆ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.